ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಪಾಕಿಸ್ತಾನದವರು ಇವಾಗಷ್ಟೇ ಒಂದು ಆಟನ ಶುರು ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ನಾವು ಇಂಡಿಯಾ ವಿರುದ್ಧ ಮ್ಯಾಚ್ ಆಡಲ್ಲ ಗುರು, ಶ್ರೀಲಂಕಾದಲ್ಲಿ ಆಡ್ಸಿದ್ರು ಸಹ ಅಂತ ಏನೋ ಒಂದ್ ರೇಂಜ್ ಬಿಲ್ಡಪ್ ಅದು ಇದು ತಗೊಂಡವ್ರೆ. ಅಷ್ಟೆಲ್ಲ ಇದ್ರೆ ಅಂಡರ್ 19 ಎಲ್ಲ ಯಾಕೆ ಆಡಿದ್ರು ಗೊತ್ತಿಲ್ಲಪ್ಪ. ಇವ್ರದ್ದು ತರ ಗುರು ಇದೆ, ಸುಮ್ನೆ ತೆಗಿಯೋದು ಕ್ವಾಟ್ಲೆ ಕೊಡವ, ಹಿಂಗೆ ಇದ್ರು ಬಂದ್ ಆಡಿ ಅಂತ ಕೇಳ್ತಾರೆ. ಹಂಗೆ ಹಿಂಗೆ ಅದು ಇದು ನಾವ್ ಅದನ್ ಮಾಡ್ಬಿಡ್ತೀವಿ, ಇದನ್ ಕಿತ್ತವಾಕ್ ಬಿಡ್ತೀವಿ, ಅದನ್ ಕಿತ್ತವಾಕ್ ಬಿಡ್ತೀವಿ ಅಂತ ಅನ್ಕೊಳ್ಳೋದು ಅಷ್ಟೇ ನಮ್ಮ ಪಾಕಿಸ್ತಾನದವರು. ಬಟ್ ನೋಡಿದ್ರೆ ಗುರು ಸರಿಯಾಗಿ ಎಲ್ಲ ಹೊಡಿಸ್ಕೋತಾರೆ. ICC ಕೈಯಲ್ಲಿ ಅವ್ರಿಗೆ ಏನೇನ್ ರೆವೆನ್ಯೂ ಹೋಗ್ಬೇಕು ಅದನ್ ಕೊಡಲ್ಲ ಗುರು. ಇದೊಂದ್ ಮ್ಯಾಚ್ ಆಡ್ಲಿಲ್ಲ ಅಂದ್ರೆ ಅವ್ರಿಗೂ ಗೊತ್ತು ಬೇಜಾನ್ ಲಾಸ್ ಆಗತ್ತೆ ಅಂತ. ಜೊತೆಗೆ ಜಿಯೋ ಹಾಟ್ ಸ್ಟಾರ್ ಅವರು ಲಾಸ್ ಔಟ್ ಆಗ್ತಾರೆ. $24 ಮಿಲಿಯನ್ ಇಂದ ಒಂದು $32 ಮಿಲಿಯನ್ ತನಕ ಲಾಸ್ ಔಟ್ ಆಗ್ತಾರೆ. ಅಷ್ಟೊಂದು ಕೊಡ್ಬೇಕಾಗತ್ತೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅವರು. ಆಮೇಲೆ ICC ಅವರು ದುಡ್ಡು ಕೊಡೋದನ್ನ ಸ್ಟಾಪ್ ಮಾಡ್ತಾರೆ. ಅವ್ರದ್ದು ಶೇರ್ ಕೊಡೋದಿರತ್ತಲ್ಲ ಗುರು, ಆನ್ಯುವಲ್ ಶೇರ್, ಅದನ್ನೆಲ್ಲ ತಡೆ ಹಿಡಿತಾರೆ. ಆಮೇಲೆ ಪಾಕಿಸ್ತಾನ್ ಪ್ಲೇಯರ್ಸ್ ಬೇರೆ ಯಾವುದೇ ಲೀಗ್ ಅಲ್ಲಿ ಆಡಂಗಿಲ್ಲ ಅಂತ ತರ ಎಲ್ಲ ರೂಲ್ಸ್ ಗಳೆಲ್ಲ ತಂದ್ರೆ ಪಾಕಿಸ್ತಾನ್ ಕ್ರಿಕೆಟ್ ಕತೆ ಗೋವಿಂದ ಆಗೋಗತ್ತೆ. ಈ ಸುಮ್ನೆ ಆಡ್ತಿರೋದ್ ಗುರು, ಸೋಲ್ತೀವಿ ಅಂತ ಭಯ ಇರ್ಬೇಕಪ್ಪ. ಬಂದ್ ಆಡ್ಬೇಕಿತ್ತಪ್ಪ ಶ್ರೀಲಂಕಾದಲ್ಲಿ, ಅಷ್ಟು ಕಾನ್ಫಿಡೆನ್ಸ್ ಇದ್ರೆ. ಇವಾಗ ಸೋಲೋದ್ ಬೇಡ ಪ್ಲಾನ್ ಆಗ್ತವ್ರೆ ಹೆಂಗೆ ಇವ್ರು ಗೊತ್ತಿಲ್ಲಪ್ಪ. ಇವಾಗ ಸೋಲ್ತೀವಿ ಗುರು, ಅದ್ರಕ್ಕಿಂತ ಹೋಗಿ ಆಡೋದೇ ಬೇಡ ಅಂತ, ಯುದ್ಧದಿಂದ ಓಡೋಗ್ಬಿಡೋದ ಅಂತ ಸ್ಕೆಚ್ ಇದೆ ಏನಾದ್ರು. ಸುಮ್ನೆ ಗುರು ಬಂದಿ ಆಡಿ ಹೋಗ್ಬೇಕಷ್ಟೇ. ಏನು ಇಂಡಿಯಾಗೆ ಬಂದಿ ಅಂತ ಕರಿತೀವಿ, ಇವಾಗ ಶ್ರೀಲಂಕಾಗೆ ಬಂದ್ ಆಡು ಗುರು ಅಂತ ಕರಿತಿರೋದಷ್ಟೇ. ಅಥವಾ ಬಾಂಗ್ಲಾದೇಶನ ಒಂಚೂರು ಮೆಚ್ಚಕ್ಕೆ ಏನಾದ್ರು ನಾಟಕ ಆಡ್ತಾವ್ರ, ನಾವ್ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತಿದೀವಿ, ಅದನ್ ಮಾಡ್ತಿದೀವಿ, ಇದನ್ ಮಾಡ್ತಿದೀವಿ ಅಂತ. ಕೊನೆಯಲ್ಲಿ ಆಯ್ತಪ್ಪ, ಫೈನಲ್ ಅಲ್ಲ ಸೆಮಿಫೈನಲ್ ಅಲ್ಲ ಸಿಕ್ಕುದ್ರೆ ಏನ್ ಮಾಡ್ತಾರ ಗುರು ಇವರು. ಅವಾಗ್ಲು ಈ ತರದ ಆಟ ಗೀಟ ಆಡ್ತಾರ ಹೆಗ್ಗೆ? ಇವ್ರ ಫೈನಲ್ ಬರೋದೇ ಡೌಟ್ ಇದೆ. ಇವಾಗೇನ್ ಅಷ್ಟೆಲ್ಲ ಟೀಮ್ ಇಲ್ಲ ಇವ್ರದ್ದು. ಶಹೀನ್ ಶಾ ಅಫ್ರಿದಿದು ಅಷ್ಟು ಪೇಸ್ ಎಲ್ಲ ಇಲ್ಲ, ಕಡಿಮೆ ಆಗಿದೆ. ಇಂಜುರೀಸ್ ಎಲ್ಲ ಆದ್ಮೇಲೆ ಜೊತೆಗೆ ನಮ್ಮ ಬಾಬರ್ ಅಜಮ್ ಅವರು ಸಹ ಏನಂತ ಫಾರ್ಮ್ ಅಲ್ಲಿ ಇಲ್ಲ. T20 ಅಲ್ಲಿ ಟೆಸ್ಟ್ ನ ಆಡ್ತವ್ರೆ. ಎಲ್ಲ ಡಿಫ್ರೆಂಟ್ ಆಗಿ ಏನೇನೋ ಮಾಡ್ತವ್ರೆ ಗುರು. ನೋಡ್ಬೇಕು ನಮ್ ಪಾಕಿಸ್ತಾನದವ್ರು ಏನ್ ಮಾಡ್ತಾರೆ ಅಂತ. ಗೊತ್ತಿಲ್ಲ, ನೋಡೋಣ ಏನೇನ್ ಮಾಡ್ತಾರೆ. ಸೀನು ಇನ್ನು ಫೆಬ್ರವರಿ 15ನೇ ತಾರೀಕು ತನಕ ಇದೆ. ನನ್ ಪ್ರಕಾರ ಗುರು ಇದ್ ಮ್ಯಾಚ್ ಆಡೇ ಆಡ್ತಾರೆ ಗುರು, ಆಡ್ಲೇಬೇಕು. ಇಲ್ಲಾರೆ ಪಾಕಿಸ್ತಾನ್ ಕ್ರಿಕೆಟ್ ಕತೆ ಮುಗೀತು, ಸರಿನಾ? ಪಾಕಿಸ್ತಾನ್ ಕತೆ ಮುಗೀತು ಅಂತ ಹೇಳ್ತಿಲ್ಲ, ಪಾಕಿಸ್ತಾನ್ ಕ್ರಿಕೆಟ್ ಕತೆ ಮುಗೀತು. ಯಾಕಪ್ಪ ಅಂದ್ರೆ ಕ್ರಿಕೆಟ್ ಅಲ್ಲಿ ಮೇಜರ್ ರೆವೆನ್ಯೂ ಬರದೆ ಇಂಡಿಯಾ ಇಂದ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಆಡಿದ್ರೇನೆ ಗುರು ICC ಗೆ ರೆವೆನ್ಯೂ ಬರೋದು. ಮತ್ತೆ ಇವ್ರು ಬ್ರಾಡ್ಕಾಸ್ಟರ್ಸ್ ಅವರು ಇವರು ದುಡ್ಡು ಮಾಡೋದು ಇದೊಂದೇ ಮ್ಯಾಚ್ ಇಂದ. ಯಾಕಪ್ಪ ಅಂದ್ರೆ ಕ್ರಿಕೆಟ್ ಅಲ್ಲಿ ಈ ಒಂದು ಮ್ಯಾಚ್ ಇದೆಯಲ್ಲ, ಹೈ ವೋಲ್ಟೇಜ್ ಮ್ಯಾಚ್, ಸಖತ್ ಜನ ನೋಡ್ತಾರೆ. ಅದರಿಂದ ಈ ಮ್ಯಾಚ್ ನಡೆದ್ರೇನೆ ಬ್ರಾಡ್ಕಾಸ್ಟರ್ಸ್ ದುಡ್ಡು. ಬ್ರಾಡ್ಕಾಸ್ಟರ್ಸ್ ಗಳು ಈ ಮ್ಯಾಚ್ ನಂಬ್ಕೊಂಡೆ ತಗೊಳ್ಳೋದು, ನಾವ್ ಇದನ್ನ ಬ್ರಾಡ್ಕಾಸ್ಟ್ ಮಾಡ್ತೀವಿ ಅಂತ. ಇನ್ ಯಾವ್ದೇ ಮ್ಯಾಚ್ ಅಲ್ಲಿ ಅಷ್ಟು ಗಿಟ್ಟಲ್ಲ, ಈ ಮ್ಯಾಚ್ ಅಲ್ಲಿ ಗಿಟ್ಟ ಅಷ್ಟೇ ಅವ್ರಿಗೆ. ಅದ್ರಿಂದನೇ ಗುರು ಏಷ್ಯಾ ಕಪ್ ಅಲ್ಲಿ 3 ಮ್ಯಾಚ್ ಬರಂಗೆ ಟ್ರೈ ಮಾಡಿಸೋದು. ಸುಮ್ನೆ ಯಾವ್ದೋ ಒಂದು ಡಮ್ಮಿ ಟೀಮ್ ನ ಇಂಡಿಯಾ ಪಾಕಿಸ್ತಾನ್ ಜೊತೆ ಹಾಕ್ತಾರೆ. ಅಂದ್ರೆ ಇವಾಗ ಡೆವಲಪ್ ಆಗ್ತಿರೋ ಟೀಮ್ ನ ಇನ್ನೊಂದ್ ಕಡೆ ಎಲ್ಲ 3 ಜನ ಹೊಡೆದಾಡಿ ಅಂತ ಬಿಟ್ಬಿಡ್ತಾರೆ. ನೇಪಾಳ ಹಾಕಿದ್ರು ಅಂದ್ರೆ ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರ್ಲಿ, ಇವ್ರು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗ್ಲಿ, ಅಲ್ಲಿಂದ ದುಡ್ಡು ಮಾಡುವ ಅಂತ. ಇದ್ರಲ್ಲಿ ಒಂದೇ ಮ್ಯಾಚ್ ಅಲ್ಲೇ ದುಡ್ಡು ಆಗೋದು. ಆದ್ರೆ ಫುಟ್ಬಾಲ್ ಅಲ್ಲಿ ಆದ್ರೆ ಹಂಗಲಾಗೋರು, ಬೇರೆ ಬೇರೆ ಗ್ರೂಪ್ ಅಲ್ಲಿ ಆಡ್ಸಿರೋ ಅವ್ರಿಗೆ ಬೇಜಾನ್ ದುಡ್ಡಾಗತ್ತೆ. ಬಟ್ ಕ್ರಿಕೆಟ್ ಅಲ್ಲಿ ಏನಾದ್ರು ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ICC ಟೂರ್ನಮೆಂಟ್ ಅಲ್ಲಿ ಸಖತ್ ಲಾಸ್ ಆಗತ್ತೆ. ಬ್ರಾಡ್ಕಾಸ್ಟರ್ಸ್ ಗೆ ಮತ್ತೆ ICC ಗೆ ಟಿಕೆಟ್ ಸೇಲ್ಸ್ ಡೌನ್ ಆಗತ್ತೆ, ತುಂಬಾ ಮೇಜರ್ ಪ್ರಾಬ್ಲಮ್ ಆಗತ್ತೆ. ಅದರಿಂದಾನೇ ಪಾಕಿಸ್ತಾನದವ್ರು ಸಹ ಈ ರೀತಿ ಸುಮ್ನೆ ಆಡ್ಬಾರ್ದು ಆಟಗಳನ್ನೆಲ್ಲ ಆಡ್ತವ್ರೆ. ಗೊತ್ತಿಲ್ಲ ಏನಿನ್ನು ಫೈನಲ್ ಡಿಸಿಷನ್ ಬರದೆ ಅಂತ. ಇದು ಇವಾಗ್ಲೇ ಹೇಳಕ್ ಆಗಲ್ಲ ಗುರು, ಕೊನೆಯಲ್ಲಿ ಆಡಿದ್ರು ಆಡ್ಬಿಡ್ತಾರೆ ಅಷ್ಟೇ. ಗೊತ್ತಿಲ್ಲ, ನೋಡೋಣ. ಫೆಬ್ರವರಿ 15ನೇ ತಾರೀಕು ಬರ್ಲಿ, ಅವಾಗ್ಲೇ ಗೊತ್ತಾಗತ್ತೆ ಇವ್ರೇನ್ ಆಡ್ತಾರ ಆಡಲ್ವಾ, ಏನೇನ್ ಮಾಡ್ತಾರೆ. ಫೆಬ್ರವರಿ 15ನೇ ತಾರೀಕಿಗೆ ಗೊತ್ತಾಗತ್ತೆ. ಫೆಬ್ರವರಿ 15ನೇ ತಾರೀಕು ತನಕ ಕಾಯೋಣ. ಐ ಹೋಪ್ ನನ್ ಪ್ರಕಾರ ಮ್ಯಾಚ್ ಆಡ್ತಾರೆ ಅಂತಾನೆ ಅನ್ಕೋ ಇದೀನಿ ಗುರು. ಗೊತ್ತಿಲ್ಲ, ಸೋಲೋದ್ಗಿಂತ ಆಡದೆ ಇರೋದೇ ಹೆಚ್ಚು ಅಂತ ಅನ್ಕೊಂಡಿದಾರೋ ಗೊತ್ತಿಲ್ಲ. ಮಿಸ್ ಆಗಲ್ಲ, US ಜೊತೆ ಏನಾದ್ರು ಸೋತ್ ಬಿಟ್ರೆ ಏನ್ ಮಾಡ್ತಾರೆ ಗುರು? ಯಾಕಂದ್ರೆ ಹಿಸ್ಟ್ರಿ ಇದೆ 2024 ಅಲ್ಲಿ US ಜೊತೆ ಸೋತೆ ಇರಲಿಲ್ವಾ ನಮ್ಮ ಪಾಕಿಸ್ತಾನದವರು. ನೋಡೋಣ ಏನೇನ್ ಮಾಡ್ತಾರೆ, ಏನೇನ್ ಸೀನ್ ಆಗತ್ತೆ ಅಂತ ನೋಡೋಣ ಗುರು. ಸಿಗೋಣ ಮತ್ತೆ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಅನ್ಸ್ತು ಕಾಮೆಂಟ್ ಹೊಡೀರಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.